ಮದುವೆ ಆಗೋರಿಗೆ 12.5 ಲಕ್ಷ ರೂಪಾಯಿ ಗಿಫ್ಟ್. ದುಬೈ ಕಂಪನಿಯ ಸ್ಪೆಷಲ್ ಆಫರ್. ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ಇನ್ವಿಟೇಷನ್ ತಗೊಂಡು ಕೆಲಸ ಮಾಡ್ತಿರುವ ಕಂಪನಿಯ ಬಾಸ್ ಹತ್ರ ಹೋಗಿ ಮದುವೆಗೆ ಆಹ್ವಾನ ಕೊಟ್ಟು ಹಾಗೆ 2 ವಾರಗಳ ರಜೆಯ ಪ್ರಪೋಸಲ್ ಇಟ್ಟು ಬಂದ್ರು ಒಂದೇ ವಾರಕ್ಕೆ ರಜೆ ಕಟ್ಟಾಗಿರುತ್ತೆ. ಮದುವೆ ಅಂದ್ರೆ ಯಾಕ್ರಿ ಇಷ್ಟು ಬೇಗ, ಇನ್ನು ಸ್ವಲ್ಪ ದಿನ ಆರಾಮವಾಗಿರ್ರಿ ಅನ್ನೋ ಸಲಹೆಗಳೇ ಕಂಪನಿಯ ಕಡೆಯಿಂದ ಜಾಸ್ತಿ ಬರೋ ಈ ಕಾಲದಲ್ಲಿ ಯುವಜನರು ಮದುವೆ ಮಾಡಿಕೊಳ್ಳೋಕೆ ಮುಂದೆ ಬರಲಿ ಅನ್ನೋ ಕಾರಣಕ್ಕೆ ಅನುದಾನ ಕೊಡೋ ಕಂಪನಿ ಕೂಡ ಇದೆ. ಅಂದ್ರೆ ನೀವು ನಂಬಲೇಬೇಕು. ದುಬೈನ ಕಂಪನಿ ಒಂದು ಮದುವೆಯಾಗೋ ಉದ್ಯೋಗಿಗೆ 12.5 ಲಕ್ಷ ರೂಪಾಯಿ ಉಡುಗೊರೆ ಕೊಡ್ತಿದೆ. ಇಂತಹ ದೊಡ್ಡ ಆಫರ್ ಜೊತೆಗೆ ಬೇಕಾದಷ್ಟು ರಜೆ ಕೊಡೋಕೆ ಕಂಪನಿನೇ ರೆಡಿ ಇರ್ಬೇಕಾದ್ರೆ ಮದುವೆ ಆಗೋಕೆ ಯಾರ್ ತಾನೇ ಮೀನಾಮೇಷ ಎನಿಸ್ತಾರೆ ಹೇಳಿ? ಯಾರಿಗೆಲ್ಲ ಈ ಆಫರ್ ಅಪ್ಲೈ ಆಗುತ್ತೆ? ಇಂಥದೊಂದು ವಿಶೇಷವಾದ ಪ್ರೋಗ್ರಾಂ ನಡೆಸ್ತಿರೋರು ಯಾರು? ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ನೀವು ನೋಡ್ತಿದ್ರ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಹೆತ್ತು. ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಈ ಯೋಜನೆ? ಮಕ್ಕಳು ಹುಟ್ಟಿದ್ರೆ ಅನುದಾನ ಡಬಲ್. ದುಬೈ ಅಂದ್ರೆ ನಮಗೆ ಮೊದಲು ನೆನಪಿಗೆ ಬರೋದು ಅಲ್ಲಿನ ಐಷಾರಾಮಿ ಜೀವನ, ಎತ್ತರದ ಕಟ್ಟಡಗಳು ಮತ್ತು ಅರಬ್ ಬಿಲಿಯನ್ನರ್ಗಳು. ಆದರೆ ಈಗ ನಾವು ಮಾತನಾಡುತ್ತಿರುವ ವಿಷಯ ಕೇವಲ ದುಡ್ಡಿನ ಬಗ್ಗೆ ಅಲ್ಲ, ಒಬ್ಬ ವ್ಯಕ್ತಿಯ ವಿಶಾಲ ಮನೋಭಾವ ಮತ್ತು ಸಮಾಜದ ಬಗ್ಗೆ ಕಾಳಜಿಯ ಬಗ್ಗೆ. ದುಬೈನ ಉದ್ಯಮಿ ಖಲಫ್ ಅಲ್ ಹಬ್ಟು ತಮ್ಮ ಉದ್ಯೋಗಿಗಳಿಗೆ ಇಂತಹ ಅದ್ಭುತವಾದ ಆಫರ್ ಕೊಟ್ಟಿದ್ದಾರೆ. ತಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಯುವಕ ಯುವತಿಯರು ಮದುವೆಯಾದ್ರೆ ಅವರಿಗೆ ಭರ್ಜರಿ 50,000 ದಿರ್ಹಂಗಳು ಅಂದ್ರೆ ಸುಮಾರು 12.5 ಲಕ್ಷ ರೂಪಾಯಿಗಳ ಅನುದಾನ ನೀಡುವುದಾಗಿ ಘೋಷಿಸಿದ್ದಾರೆ. ಇದರ ಬಗ್ಗೆ ಖಲೀಫ್ ಟೈಮ್ಸ್ ಸೇರಿದಂತೆ ಹಲವು ಮಾಧ್ಯಮಗಳು ವರದಿ ಮಾಡಿವೆ. ಈ ಕಂಪನಿಯ ಉದ್ಯೋಗಿಯು ಮದುವೆಯಾದ್ರೆ ಸಾಕು, ಭಾರೀ ಮೊತ್ತವು ಅವರ ಕೈ ಸೇರುತ್ತೆ. ಅಷ್ಟೇ ಅಲ್ಲ, ಮಗುವಾದ್ರೆ ಈ ಹಣ ಡಬಲ್ ಆಗುತ್ತೆ. ಈ ಬಿಲಿಯನಿಯನ್ ಇಂಥದೊಂದು ಯೋಜನೆಯನ್ನ ತರೋಕೆ ಏನು ಕಾರಣ ಅನ್ನೋ ವಿವರ ಮುಂದೆ ಇದೆ. ಅಲ್ ಹಬ್ಟೂರ್ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಖಲಫ್ ಅಲ್ ಹಬ್ಟೂರ್ ಇತ್ತೀಚೆಗೆ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ. ಆದರೆ ಈ ಆಫರ್ ಅಪ್ಲೈ ಆಗ್ಬೇಕಂದ್ರೆ ಉದ್ಯೋಗಿಯು UAE ಪ್ರಜೆಯಾಗಿರ್ಬೇಕು. ಮುಖ್ಯವಾಗಿ ಅಲ್ ಹಬ್ಟೂರ್ ಗ್ರೂಪ್ ನಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಈ ಆಫರ್ ಅನ್ವಯಿಸುತ್ತದೆ. ಈ ವರ್ಷ ಮದುವೆಯಾಗಲು ನಿರ್ಧರಿಸಿರುವ ಪ್ರತಿ ಎಮಿರೇಟಿ ಉದ್ಯೋಗಿಗೆ 50,000 ದಿರ್ಹಂ ನೀಡಲಾಗುತ್ತದೆ. ಮದುವೆಯಾದ ನಂತರ 2 ವರ್ಷಗಳ ಒಳಗೆ ಮಗು ಜನಿಸಿದ್ರೆ ಆ ಆರ್ಥಿಕ ನೆರವು ಡಬಲ್ ಆಗುತ್ತದೆ. ಅಂದರೆ ಮತ್ತೆ 50,000 ದಿರ್ಹಂ ಸಿಗುತ್ತದೆ. ಒಟ್ಟಾರೆಯಾಗಿ 25 ಲಕ್ಷ ರೂಪಾಯಿ ಸಹಾಯ ಸಿಗುವ ಅವಕಾಶವಿದೆ. ಇದು ಕೇವಲ ಹಣ ನೀಡುವ ಯೋಜನೆಯಲ್ಲ, ಯುವಜನರು ಸಂಸಾರಸ್ಥರಾಗುವಂತೆ ಪ್ರೋತ್ಸಾಹ ನೀಡುವ ಒಂದು ವಿಶಿಷ್ಟ ಪ್ರಯತ್ನವಾಗಿದೆ. ಯಾರು ಈ ಖಲಫ್ ಅಲ್ ಹಬ್ಟೂರ್? ಮದುವೆಗೆ ಹಣ ಕೊಟ್ರೆ ಸಮಾಜ ಬದಲಾಗುತ್ತಾ? ಆದ್ರೆ ಬಿಸಿನೆಸ್ ಮಾಡೋ ಒಬ್ಬ ಉದ್ಯಮಿಯು ಇಷ್ಟೊಂದು ಹಣವನ್ನ ಯಾಕೆ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಮಾಡೋದು ಸಹಜ. ಇದಕ್ಕೆ ಉತ್ತರವನ್ನ ಖಲಫ್ ರವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹಂಚಿಕೊಂಡಿದ್ದಾರೆ. ಅವರು ಹೇಳಿರೋದು, ಮದುವೆ ಆಗೋದು ಮತ್ತು ಕುಟುಂಬವನ್ನ ಬೆಳೆಸೋದು ಕೇವಲ ವೈಯಕ್ತಿಕ ವಿಷಯವಲ್ಲ, ಇದು ಸಾಮಾಜಿಕ ಮತ್ತು ರಾಷ್ಟ್ರೀಯ ಜವಾಬ್ದಾರಿಯಾಗಿದೆ. ಬಲವಾದ ಕುಟುಂಬಗಳು ಒಂದು ಸದೃಢ ರಾಷ್ಟ್ರವನ್ನ ನಿರ್ಮಿಸುತ್ತವೆ ಅನ್ನೋದು ಅವರ ಅಭಿಪ್ರಾಯ. ಅರಬ್ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಮತ್ತು ಯುವಜನತೆಯ ಕೌಟುಂಬಿಕ ಜೀವನದ ಬಗ್ಗೆ ಸರ್ಕಾರಗಳು ಈಗಾಗಲೇ ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿವೆ. ಆದರೆ ಖಲಫ್ ರವರು ಹೇಳೋ ಹಾಗೆ ಕೇವಲ ಸರ್ಕಾರವನ್ನೇ ನಂಬಿ ಕುಳಿತುಕೊಳ್ಳಬಾರದು. ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತು ಉದ್ಯಮಿಗಳು ಕೂಡ ಇಂತಹ ರಚನಾತ್ಮಕ ಕೆಲಸಗಳಲ್ಲಿ ಪಾಲ್ಗೊಳ್ಳಬೇಕು. ಕುಟುಂಬ ಅನ್ನೋದು ಸಮಾಜದ ಅಡಿಪಾಯ ಎಂಬುದು ಅವರ ನಂಬಿಕೆ. ಇಂತಹದೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿರುವ ಈ ವ್ಯಕ್ತಿಯ ಹಿನ್ನೆಲೆ ತಿಳಿಯೋದು ಕೂಡ ಮುಖ್ಯ ಆಗುತ್ತೆ. ಖಲಫ್ ಅಹಮದ್ ಅಲ್ ಹಬ್ಟೂರ್ ಅವರು UAEಯ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು. ಅಲ್ ಹಬ್ಟೂರ್ ಗ್ರೂಪ್ ಅನ್ನ ಅವರು 1970ರಲ್ಲಿ ಸ್ಥಾಪಿಸಿದರು. ಇವತ್ತು ಇದು ಹಾಸ್ಪಿಟಾಲಿಟಿ, ಆಟೋಮೊಬೈಲ್, ರಿಯಲ್ ಎಸ್ಟೇಟ್, ಶಿಕ್ಷಣ ಮತ್ತು ಪಬ್ಲಿಷಿಂಗ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಹರಡಿಕೊಂಡಿದೆ. ಅವರು ಕಮರ್ಷಿಯಲ್ ಬ್ಯಾಂಕ್ ಆಫ್ ದುಬೈ ಅಧ್ಯಕ್ಷರಾಗಿ
ಅಲ್ ಜಲೀಲಾ ಫೌಂಡೇಶನ್ನ ವಿಶ್ವಸ್ತ ಮಂಡಳಿಯ ಉಪಾಧ್ಯಕ್ಷರಾಗಿ ಮತ್ತು ಯುಎಇ ಫೆಡರಲ್ ನ್ಯಾಷನಲ್ ಕೌನ್ಸಿಲ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಅಮೆರಿಕದ ಯುನೈಟೆಡ್ ಸರ್ವಿಸಸ್ ಆರ್ಗನೈಸೇಷನ್ ಯುಎಸ್ಒ ವರ್ಲ್ಡ್ ಬೋರ್ಡ್ ಆಫ್ ಗವರ್ನರ್ನ ಏಕೈಕ ಅಮೆರಿಕೇತರ ಸದಸ್ಯರಾಗಿದ್ದರು. ಅವರು ಉದ್ಯಮದ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗೆ ದಾನ ಮಾಡುವುದರಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅವರ ಕಂಪನಿಯಲ್ಲಿ ಸಾವಿರಾರು ಜನರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮದುವೆ ಅನ್ನೋದು ಒಂದು ದುಬಾರಿ ವಿಷಯವಾಗಿ ಪರಿಣಮಿಸಿದೆ. ಜೀವನದ ವೆಚ್ಚ ಹೆಚ್ಚಾಗುತ್ತಿರುವುದರಿಂದ ಅನೇಕ ಯುವಕರು ಮದುವೆ ಆಗಲು ಹಿಂದೇಟು ಹಾಕ್ತಿದ್ದಾರೆ. ಇಂತಹ ಸಮಯದಲ್ಲಿ 12.5 ಲಕ್ಷ ರೂಪಾಯಿ ಸಹಾಯಧನವು ಅವರಿಗೆ ದೊಡ್ಡ ಬೆನ್ನೆಲುಬಾಗಿದೆ. ಬಲವಾದ ಕುಟುಂಬಗಳು ಒಗ್ಗಟ್ಟಿನ ಸಮಾಜವನ್ನ ಸೃಷ್ಟಿಸುತ್ತವೆ. ಉತ್ತಮ ಮಕ್ಕಳನ್ನ ಬೆಳೆಸೋದು ಅಂದ್ರೆ ಭವಿಷ್ಯದ ಮೇಲೆ ಹೂಡಿಕೆ ಮಾಡಿದಂತೆ ಅನ್ನೋದು ಅವರ ನಂಬಿಕೆ. ಆದ್ರೆ ಮದುವೆಗೆ ಹಣದ ನೆರವು ಕೊಡೋದ್ರಿಂದ ಸಮಾಜದಲ್ಲಿ ನಿಜವಾಗಿಯೂ ಬದಲಾವಣೆ ತರೋಕೆ ಸಾಧ್ಯವೇ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ. ಧನ್ಯವಾದ.